ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಐದು ಕಾರ್ಪೊರೇಷನ್ ಕೂಡ ಪಾಪರ್ ಅಂತ ಬೋರ್ಡ್ ಹಾಕಿದೆ, ದುಡ್ಡಿಲ್ಲ, ತೆರಿಗೆಗಳ ಮೇಲೆ ತೆರಿಗೆ ಹೇಳ್ತಾ ಇದ್ದಾರೆ. ಈಗ ಲಾಸ್ಟಿಗೆ ಅವ್ರ ಮನೆ ಮುಂದೆ ನಿಂತಿರೋ ಕಾರ್ ಮೇಲೂ ಕಣ್ಣು ಬಿದ್ದಿದೆ. ಈ ಮಾರಿ ಕಣ್ಣು ಓರಿ ಮೇಲೆ ಅನ್ನಂಗೆ ಏನು ಬಿಡ್ತಾ ಇಲ್ಲ. ಅವರು ಕಸದ ಮೇಲೆ ತೆರಿಗೆ ಹಾಕಿದ್ರು, ಎಲೆಕ್ಟ್ರಿಕ್ ಚಾರ್ಜ್ ಹಾಕಿದ್ರು, ಹಾಲಿನ ತೆರಿಗೆ ಹಾಕಿದ್ರು, ಮನೆ ತೆರಿಗೆ ಹಾಕಿದ್ರು. ಈಗ ಕೊನೆಗೆ ಅವ್ರಿಗೆ ಸಿಕ್ಕಿರೋದು ಮನೆ ಮುಂದೆ ನಿಂತಿರೋ ಕಾರುಗಳು, ಅದನ್ನು ತೆರಿಗೆಯಲ್ಲಿ ಹಾಕ್ತಾ ಇದ್ದಾರೆ. ಸ್ವೇರಿಂಗ್ ಸೆರೆಮನಿಗೂ ಬರಲಿಲ್ಲ, ಸ್ವೇರಿಂಗ್ ಸೆರೆಮನಿಗೂ ಬಂದಿಲ್ಲ, ಇಲ್ಲಿ ಅಧಿವೇಶನಕ್ಕೂ ಬರ್ತಾ ಇಲ್ಲ. ಅಂದ್ರೆ ಏನೋ ನಡೀತಾ ಇದೆ ಕಾಂಗ್ರೆಸ್, ಏನೋ ಒಳಜಗಳ ನಡೀತಾ ಇದೆ. ಅದರಿಂದ ಈ ಒಂದು ತಿಕ್ಕಾಟ ನಡೀತಾ ಇದೆ. ಒಂದು ರೀತಿ ಈ ಸರ್ಕಾರ ಪೂರ್ಣ ಪ್ರಮಾದದ ಸರ್ಕಾರ ಅಂತ ಅನ್ಸಲ್ಲ. ಒಂದ್ ಕಡೆ ಮಹಿಳೆಯರಿಲ್ಲ, ಒಂದ್ ಕಡೆ ಸಿದ್ದರಾಮಯ್ಯ ಇಲ್ಲ, ಒಂಥರ ಅತಂತ್ರದ ಸರ್ಕಾರ. ಪ್ರತಿಭಟನೆ ಮಾಡೋದು ಅದು ಸರಿ ಇಲ್ಲ. ದಯವಿಟ್ಟು ಕಳಿಸ್ಕೊಡಿ, ಬರಬೇಕು ನಿಮ್ಮ ಸ್ಥಾನಕ್ಕೆ. ಸ್ಪೀಕರ್ ಆದವರು ಇಬ್ಬರಿಗೂ ಕಿವಿ ಕೊಡಬೇಕು, ಅವ್ರಿಗೂ ಕಿವಿ ಕೊಡಬೇಕು, ನಮಗೂ ಕಿವಿ ಕೊಡಬೇಕು. ಈಸ್ ಎ ನಾನ್ ಪಾರ್ಟಿ. ಆಗಲೇ ನಮ್ಮ ಪಕ್ಷದ ಮೆಂಬರ್ಶಿಪ್ ರೆಸಿಗ್ನೇಷನ್ ಕೂಡ ಅವರು ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರು ದೂರ ಹೋಗಿದ್ದು ನನಗೇನೋ ಒಳ್ಳೆಯದು ಕಾಣಲಿಲ್ಲ. ದೇ ಶುಡ್ ಹ್ಯಾವ್ ಕಮ್, ದೇ ಶುಡ್ ಸ್ಪೀಕ್, ದೇ ಶುಡ್ ವಿಶ್ ಆ್ಯಂಡ್ ಎಲ್ಲ ಜೊತೆಯಲ್ಲಿ ನಾವು ಕೆಲಸ ಮಾಡೋಣ. ಈ ರಾಜ್ಯದ ಹಿತಕ್ಕೆ, ನಮ್ಮ ನಾಡಿನ ಏನು ಜನತೆ ಏನೇನಿದ್ದಾರೆ ಅವರೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡು ರಾಜ್ಯದ ಹಿತಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಇನ್ನು ಮುಂದಕ್ಕೆ ನೆಕ್ಸ್ಟ್ 20-25 ಇಯರ್ಸ್ ಅಲ್ಲಿ ಇಡೀ ರಾಜ್ಯ ಹಸಿರು ರಾಜ್ಯವನ್ನಾಗಿ ಮಾಡಿ. ಅಂದ್ರೆ ಬೆಳಗಾವಿಯಲ್ಲಿ ಅಧಿವೇಶನ ಆದರೆ ಮಾತ್ರ ಉತ್ತರ ಕರ್ನಾಟಕದ ಚರ್ಚೆಗೆ ಅವಕಾಶ ಅನ್ನೋದು ರೀತಿ ಆಗಬಾರ್ದು. ಇಲ್ಲೂ ಕೂಡ ಬೆಂಗಳೂರಲ್ಲೂ ಕೂಡ ಬೆಂಗಲ್ ಹನುಮಂತಯ್ಯನವರ ವಿಧಾನಸೌಧದಲ್ಲೂ ಕೂಡ ಉತ್ತರ ಕರ್ನಾಟಕದ ಚರ್ಚೆ ಆಗಬೇಕು. ಆ ಭರವಸೆ ಇವತ್ತು ಆ ಉತ್ತರ ಕರ್ನಾಟಕದ ಜನತೆಗೆ ಹೋಗ್ತಾ ಇದೆ. ನೀವು ಸಭಾಧ್ಯಕ್ಷರಾಗಿ ಆಯ್ಕೆ ಆದ್ಮೇಲೆ ಆ ಜನಕ್ಕೆ ಅನಿಸ್ತೈತೆ ನಮ್ಮವರೊಬ್ಬರು ಅಲ್ಲಿದ್ದಾರಪ್ಪ, ಉತ್ತರ ಕರ್ನಾಟಕ ಸಮಸ್ಯೆಗಳನ್ನು ನಾವು ಯಾವಾಗ ಬೇಕಾದರೂ ಕೇಳ್ಬೋದು ಅನ್ನೋ ಭಾವನೆ ಇವತ್ತು ಇಡೀ ನಾಡಿನಲ್ಲಿ ಬರುವಂಥ ಒಂದು ವ್ಯವಸ್ಥೆ ಇವತ್ತು ಆಗಿದೆ. ಅದರಿಂದ ನಿಮ್ಮ ಈ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಬಂದಿದೆ ಇವತ್ತು. ಮಾತ್ರ ಘೋಷಣೆ ಕೇಳಬೇಕು. ಸ್ವಾತಂತ್ರ್ಯೋತ್ಸವ ಕಿಚ್ಚು ಪ್ರತಿಯೊಬ್ಬರಲ್ಲಿ
ದೇಶದಲ್ಲಿರುವಂಥ ನಾಗರಿಕ ಬರಬೇಕು ಅನ್ನುವಂಥ ಇದರಿಂದ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಇವತ್ತು ನಾವು ಪಕ್ಷಾತೀತವಾಗಿ ಮಾಜಿ ಸೈನಿಕರನ್ನು, ವಿದ್ಯಾರ್ಥಿಗಳನ್ನು, ಸಾರ್ವಜನಿಕರನ್ನು, ವ್ಯಾಪಾರಸ್ಥರನ್ನು ಒಳಗೊಂಡು ಬೃಹತ್ವಾದಂಥ ಧ್ವಜವನ್ನು ಪ್ರದರ್ಶನ ಮತ್ತು ರ್ಯಾಲಿ ಮಾಡುವ ಮುಖಾಂತರ ಪ್ರತಿಯೊಬ್ಬರಲ್ಲಿ ಕೂಡ ಭಾರತದ ಸ್ವಾತಂತ್ರ್ಯದ ಕಿಚ್ಚು ಹತ್ತಬೇಕು, ಅವರಲ್ಲಿ ದೇಶಭಕ್ತಿ ಬೆಳಿಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಯಾತ್ರೆಯನ್ನು ಮಾಡಿದ್ದೀವಿ. ಇರ್ತದೋ ಆ ಸಂದರ್ಭದಲ್ಲಿ ಭಾರತ ವಿರೋಧಿ ಶಕ್ತಿಗಳು, ಕೆಲ ಇಸ್ಲಾಮಿಕ್ ಜಿಹಾದಿ ಸಂಘಟನೆಗಳು ಭಾರತವನ್ನು ಗಜವಾಯ ಹಿಂದ್ ಮುಖಾಂತರ ಇಸ್ಲಾಂ ರಾಷ್ಟ್ರ ಮಾಡಲಿಕ್ಕೆ ಹಂಚು ಹಾಕ್ತಾ ಇದ್ದಾವೆ. ಈ ತಿರಂಗ ಯಾತ್ರೆ ಮಾಡುವ ಉದ್ದೇಶ ಏನಪ್ಪ ಅಂದ್ರೆ ಭಾರತದಲ್ಲಿರುವಂಥ ಸಮಸ್ತ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಇಸಾಯಿ ಎಲ್ಲರೂ ಸೇರಿಕೊಂಡು ಆ ದೇಶದ್ರೋಹಿಗಳಿಗೆ ಬುದ್ಧಿ ಕಲಿಸೋಕ್ಕೋಸ್ಕರ, ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ಒಂದು ತಿರಂಗ ಯಾತ್ರೆ. ಇಷ್ಟಪಡ್ತೀವಿ ಅಂದ್ರೆ ಇನ್ನೇ ಕೆಲವು ದಿವಸಗಳಲ್ಲಿ ನಮ್ಮ ಭಾರತ ವಿಶ್ವಗುರು ಆಗೋದು ಯಾವುದೂ ಎರಡು ಮಾತು ಇಲ್ಲಪ್ಪ ಅಂತ ಈ ಮುಖಾಂತರ ಹೇಳ್ತೀನಿ. ಯಾಕಂದ್ರೆ ಬೇರೆ ರಾಷ್ಟ್ರಕ್ಕೆ ನಮ್ಮ ರಾಷ್ಟ್ರಕ್ಕೆ ಕಂಪ್ಯಾರಿಸನ್ ಅಂತಲ್ಲ, ನಮ್ಮ ರಾಷ್ಟ್ರ ಬಗ್ಗೆ ನಮ್ಗೆ ಹೆಮ್ಮೆ ಇರಬೇಕು. ನಮ್ಮ ರಾಷ್ಟ್ರ ಚಟುವಟಿಕೆ ತಾವೆಲ್ಲ ನೋಡಿದ್ರು ನಮ್ಮ ಯೋಧರು ಯಾವುದೇ ಒಂದು ಪಗಾರಕ್ಕೆ ದುಡಿಯೋಂಗಿಲ್ಲ, ದೇಶಭಕ್ತಿ ಸಂಬಂಧ ದುಡಿತಾರೆ. ಅದೇ ಥರ ನಮ್ಮ ದೇಶ ಒಳಗಡೆ ನಿಂತ್ಕೊಂಡು ನಾವು ದೇಶ ಕಾಯ್ತೀವಿ, ಹೊರಗಡೆಯವ್ರನ್ನೂ ಅವ್ರು ಕಾಯ್ತಾರೆ. ಅದು ಒಂದು ಹೆಮ್ಮೆ ವಿಷಯ ನಮಗೆ. ಹರ್ ಘರ್ ತಿರಂಗ ಅಭಿಯಾನವನ್ನು ನಾವೆಲ್ಲ ಕೂಡ ಅತ್ಯಂತ ಸಂತೋಷದಿಂದ ಆಚರಣೆ ಮಾಡ್ತಾಯಿದ್ವಿ. ಪ್ರತಿ ಮನೆ ಮೇಲೆ ತ್ರಿವರ್ಣವನ್ನು ಆರಿಸೋದ್ರ ಮುಖಾಂತರ ನಾವು ಈ ಹಬ್ಬವನ್ನು ರಾಷ್ಟ್ರೀಯ ಹಬ್ಬ ಅಷ್ಟೇ ಅಲ್ಲ, ನಮ್ಮ ಮನೆಯ ಹಬ್ಬ, ನಮ್ಮ ಮನದ ಹಬ್ಬವನ್ನು ಮಾಡುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾಯಿದ್ವಿ. ಅದರ ಅಂಗವಾಗಿ ಇವತ್ತು ಬೈಕ್ ರ್ಯಾಲಿ ಕೂಡ ಹೊಸಪೇಟೆ ನಗರದಲ್ಲಿ ಅಂದ್ಕೊಂಡಿದ್ದೀವಿ. ಹೊಸಪೇಟೆ ಯುವ ಮೋರ್ಚಾದ ವತಿಯಿಂದ ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಎಲ್ಲ ಸಾರ್ವಜನಿಕರಿಗೂ ಕೂಡ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಪ್ರತಿ ಮನೆಯಲ್ಲೂ ತಿರಂಗವನ್ನು ಹಾರಲಿಕ್ಕೆ ಅವಕಾಶ ಮಾಡಿಕೊಟ್ರೆ, ಹಾಗಾಗಿ ಪ್ರಧಾನಮಂತ್ರಿಯವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು, ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ. ಹಾಗೆ ನಮ್ಮ ಇವತ್ತಿನ ಈ ದಿನ ಹೊಸಪೇಟೆ ಯುವ ಮೋರ್ಚಾ ಮತ್ತು ಹೊಸಪೇಟೆ ಮಂಡಲ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರಾದ ಸಂಜೀವ್ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ವಡಕರಾಯನ ದೇವಸ್ಥಾನದಿಂದ ನಾವು ಅಭಯಾಂಜನೇಯ ಸ್ವಾಮಿ ದೇವಸ್ಥಾನವರೆಗೆ ಬೈಕ್ ರ್ಯಾಲಿ ಮೂಲಕ ಹೊಸಪೇಟೆ ನಗರದ ಎಲ್ಲ ಮಹಾಜನತೆಗೆ ಹರ್ ಘರ್ ತಿರಂಗ ಬೈಕ್ ರ್ಯಾಲಿಯನ್ನು ನಾವು ಮಾಡ್ತಿದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗನ್ನಡಿ ವಂದನೆಗಳು.